ಹಿಂದಿನ ಭಾಗದಲ್ಲಿ ಸುರಕ್ಷಾ ಪ್ರೀತಿ ಮಾಡ್ತಿರೋ ಹುಡುಗ ಕೀರ್ತನ್ ಅನ್ನೋದು ಗೋಪಾಲ್ ಸ್ವಾಮಿಗೆ ಮತ್ತೆ ಶ್ರೀಮತಿಗೆ ಗೊತ್ತಾಗತ್ತೆ. ತನ್ನ ಮಗಳು ಪ್ರೀತಿ ಮಾಡ್ತಿರೋ ಹುಡುಗ ಯಾರು ಅಂತ ಗೊತ್ತಾದ ಮೇಲೂ ಕೂಡ ಗೋಪಾಲ್ ಸ್ವಾಮಿ ಮಗಳ ಪ್ರೀತಿಗೆ ಸಪೋರ್ಟ್ ಮಾಡ್ತಾನ. ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು ಏನ್ ಮಾತಾಡ್ತಿದ್ಯಾ ಸುರಕ್ಷಾ? ನೀನು ನೀನು ನೀನ್ ಪ್ರೀತಿ ಮಾಡ್ತಿರೋದು ಕೀರ್ತನ್ನ? ಹೌದಪ್ಪ, ನಾನು ಅವನನ್ನೇ ಪ್ರೀತಿ ಮಾಡ್ತಾ ಇರೋದು. ಆದ್ರೆ ಅವನು ನಾನು ಇಷ್ಟ ಇಲ್ಲ ಅಂತ ನನ್ನ ಮಗಕ್ಕೆ ಹೊಡೆದಾಗ ಹೇಳ್ಬಿಟ್ಟ ಅಪ್ಪ. ಅವನು ರಿಜೆಕ್ಟ್ ಮಾಡಿದ್ದನ್ನ ನನಗೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಅವನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಪ್ಪ. ಲೇ ಸುರಕ್ಷಾ, ನಿನ್ಗೇನ್ ತಲೆ ಕೆಟ್ಟಿದ್ಯಾ ಹೇಗೆ? ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯೇನೆ ನಿನ್ಗೆ? ಅಲ್ಲ ಕಣೆ, ಬೇರೆ ಯಾರನ್ನೋ ಪ್ರೀತಿ ಮಾಡಿದಿದ್ರೆ ನಿನ್ನಪ್ಪ ಧೈರ್ಯವಾಗಿ ಹೋಗಿ ಅವ್ರ ಹತ್ರ ನನ್ನ ಮಗಳು ಪ್ರೀತಿ ಮಾಡ್ತಿದ್ದಾಳೆ, ಮದ್ವೆಗೆ ಒಪ್ಕೊಳ್ಳಿ ಅಂತ ಒಪ್ಪಿಸ್ತಾ ಇದ್ರು. ಆದ್ರೆ ನೀನ್ ಪ್ರೀತಿ ಮಾಡಿರೋದು ನಮ್ಮನೆ ಕೆಲಸ ಮಾಡೋ ಸಾವಿತ್ರಿ ಮಗನ. ಅಲ್ಲ ಕಣೆ, ಅವ್ರ ಹತ್ರ ಹೋಗಿ ಮಾತಾಡೋದಾರು ಹೇಗೆ? ಮಾತಾಡಿದ್ರೆ ಊರು ಮನೆಯವ್ರ ಮುಂದೆ ನಿನ್ನಪ್ಪನ ಮರ್ಯಾದೆ ಏನಾಗತ್ತೆ? ಶ್ರೀಮತಿ, ಅವಳು ಮೊದ್ಲೇ ಕೊರಗ್ತಾ ಇದ್ದಾಳೆ. ನೀನ್ ಯಾಕೆ ಬಾಯಿಗೆ ಬಂದಂಗ್ ಮಾತಾಡಿ ಅವಳನ್ನ ಇನ್ನೂ ಗದರ್ತಾ ಇದ್ಯಾ? ಅಯ್ಯೋ, ಅದ್ ಹಾಗಲ್ಲ ರೀ. ನಿಮ್ ಮಗಳು ಏನ್ ಮಾತಾಡ್ತಿದ್ದಾಳೆ ಅಂತ ನೀವೇ ಕೇಳಿಸ್ಕೊಂಡ್ರಲ್ಲ. ಪ್ರೀತಿ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ಹೇಳಿ? ಅವಳು ಅವನನ್ನ ಎಷ್ಟು ದ್ವೇಷ ಮಾಡ್ತಾ ಇದ್ದೋ, ಅವನನ್ನೇ ಹೋಗಿ ಪ್ರೀತಿ ಮಾಡ್ತಿದ್ದೀನಿ ಅಂತಿದ್ದಾಳೆ. ಇದಕ್ಕೆಲ್ಲ ನೀವು ಒಪ್ತೀರಾ? ಒಪ್ಪಲ್ಲ ಅಂತ ಗೊತ್ತಿದ್ಮೇಲೆ ಯಾಕಂತ ಕೆಲಸ ಮಾಡ್ಬೇಕು? ನೋಡ್ ಮಗ್ಲೆ, ನೀನೇನು ಚಿಂತೆ ಮಾಡ್ಬೇಡ. ಕೀರ್ತನ್ ಹತ್ರ ನಾನ್ ಮಾತಾಡ್ತೀನಿ. ನಿಮ್ಮಿಬ್ರು ಮದ್ವೆನ ನಾನ್ ಮಾಡ್ತೀನಿ. ನೋಡು, ಈಗ ನಾನು ಹೇಳ್ತಿದ್ದೀನಿ ಅಲ್ವಾ, ನೀನಿನ್ಮೇಲೆ ಹೀಗೆಲ್ಲ ಹುಚ್ಚು ನಿರ್ಧಾರಗಳನ್ನ ಮಾಡಬಾರ್ದು. ಏನೇ ಆದ್ರೂ ಈ ಅಪ್ಪ ಇದ್ದಾರಲ್ವಾ, ಅಪ್ಪನ ಹತ್ರ ಎಲ್ಲಾನು ಹೇಳ್ಕೋಬೇಕು. ನಿನ್ನಪ್ಪ ನಿನ್ಗೇನು ಸಹಾಯ ಬೇಕೋ ಅದನ್ನ ಮಾಡ್ತಾರೆ. ನೀನಿವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಸಮಾಧಾನ ಮಾಡ್ಕೊ. ನಾನು ಇವತ್ತು ಸಂಜೆನೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಿನ್ನ ಪ್ರೀತಿ ವಿಷಯದ ಬಗ್ಗೆ ಹೇಳ್ತೀನಿ, ಆಯ್ತಾ? ನಿಜಾನ ಅಪ್ಪ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಹೇಗಾದ್ರೂ ಮಾಡಿ ಕೀರ್ತನ್ಗೆ ನನ್ನ ಪ್ರೀತಿ ವಿಷಯನ ತಿಳಿಸಿ ಕನ್ವಿನ್ಸ್ ಮಾಡಿ, ಆಯ್ತಾ? ಗೋಪಾಲ್ ಸ್ವಾಮಿ ತನ್ನ ಮಗಳಿಗೆ ಕೀರ್ತನ್ ಜೊತೆ ಮದುವೆ ಮಾಡಿಸೋದಾಗಿ ಮಾತು ಕೊಡ್ತಾನೆ. ರೀ, ಏನಾಗಿದೆ ನಿಮ್ಗೆ? ಯಾಕ್ರಿ ಅವಳ ಹತ್ರ ಹಾಗೆ ಹೇಳಿದ್ರಿ? ನನ್ಗೆ ಗೊತ್ತು, ನೀವು ಈ ಮದ್ವೆನ ಖಂಡಿತವಾಗ್ಲೂ ಮಾಡ್ಸಲ್ಲ. ಅವನು ನಮ್ಮನೆ ಕೆಲಸದವ್ರ ಮಗ ಅಂತ ಎಷ್ಟು ಕೀಳಾಗಿ ನೋಡ್ತೀರಾ. ಹಾಗಿರುವಾಗ ನಿಮ್ಮ ಮಗಳನ್ನ ಅವನಿಗೆ ಕೊಡ್ತೀರಾ? ನನ್ಗೆ ಗೊತ್ತು, ನೀವು ನಿಮ್ಮ ಮನ್ಸಲ್ಲಿ ಬೇರೆನೇ ಏನೋ ಊಹೆ ಮಾಡ್ಕೊಂಡಿದ್ದೀರಾ ಅಂತ. ಯಾಕ್ರಿ ಅವಳ ಹತ್ರ ಸುಳ್ಳು ಹೇಳಿದ್ರಿ? ಯಾಕ್ರಿ ಹೀಗೆ ಮಾಡ್ತಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೋಡಿ, ಕೀರ್ತನ್ ತುಂಬಾ ಒಳ್ಳೆ ಹುಡುಗ. ಅವನನ್ನ ಅವನ ಪಾಡಿಗೆ ಬಿಟ್ಬಿಡಿ. ನೀವು ನಿಮ್ಮ ಮಗಳ ಸಲುವಾಗಿ ಅವನಿಗೇನು ತೊಂದರೆ ಮಾಡಬೇಡಿ ಕಣ್ರಿ. ಅರೆ ಶ್ರೀಮತಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನನ್ನ ಮಗಳ ಹತ್ರ ಹೇಳಿದ್ದೆ ಸತ್ಯ. ಅವಳು ಕೀರ್ತನನ್ನ ಇಷ್ಟಪಟ್ಟಿರೋದನ್ನ ನಾನೇನೋ ವಿರೋಧ ಮಾಡ್ತಾ ಇಲ್ಲ. ಅವಳಿಗಿಷ್ಟ ಆಗಿರೋ ಅವನನ್ನ ಹೇಗಾದ್ರೂ ಮಾಡಿ ಒಪ್ಸಿ ಅವನ ಜೊತೆ ಮದುವೆ ಮಾಡಬೇಕು ಅನ್ನೋದ್ರನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಏನ್ರಿ ಹೇಳ್ತಿದ್ದೀರಾ ನೀವು? ಅಲ್ಲರಿ, ನೀವು ಇಷ್ಟು ದೊಡ್ಡ ಮನೆಯವರು, ಅವರು ನಮ್ಮ ಮನೇಲಿ ಕೂಲಿ ಕೆಲಸ ಮಾಡೋರು. ನಿಮ್ಮ ನೆಂಟರು ದಿಷ್ಟರು ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆಮೇಲೆ ನೀವು ಅವನನ್ನ ಅವಮಾನ ಮಾಡೋ ಬದಲು ನೋಡಿ, ನಿಮ್ಮ ಮಗಳನ್ನೇ ಹೇಗೋ ಸಮಾಧಾನ ಮಾಡಿ ಅವಳನ್ನೇ ಒಪ್ಸಿ. ಅದು ಬಿಟ್ಟು ಪಾಪ ಕೀರ್ತನ್ ಲೈಫ್ಗೆ ಯಾಕ್ರಿ ಹೀಗೆಲ್ಲ ಮಾಡ್ತೀರಾ? ನಾನು ನಿಮ್ಮ ಮಾತನ್ನ ನಂಬಲ್ಲ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮಗಳನ್ನ ಅಷ್ಟು ಬಡತನ ಇರೋ ಅವ್ರ ಮನೆಗಂತೂ ಕೊಡೋಕ್ ಸಾಧ್ಯನೇ ಇಲ್ಲ. ಆ ಹುಡುಗನ್ನ, ಅವ್ರ ಮನೆ ಬಡತನನ ಆ ಸಾವಿತ್ರಿ, ರಂಗಪ್ಪ ಯಾರನ್ ಕಂಡ್ರು ನಿಮ್ಮಿಬ್ರಿಗೆ ಆಗೋದೇ ಇಲ್ಲ. ಸುರಕ್ಷಾ ನೋಡಿದ್ರೆ ಹೇಗೋ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಆದ್ರೆ ನೀವು, ನಾನು ಈ ಮನೆಗೆ ಬಂದು ಇಷ್ಟು ವರ್ಷ ಆದ್ರೂ ಒಂದೇ ಒಂದು ದಿನನೂ ಅವ್ರನ್ನ ಚೆನ್ನಾಗಿ ಮಾತಾಡ್ಸಿದ್ ನೋಡಿಲ್ಲ. ಹಾಗಿರುವಾಗ ಹೀಗೆ ದಿಢೀರಂತ ನಿಮ್ಮ ಮಗಳನ್ನ ಕೊಡ್ತೀನಿ, ಅವನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದ್ರ ಉದ್ದೇಶ ಏನ್ರಿ? ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನಿಜ ಹೇಳಿ ನನ್ನ ಹತ್ರ. ನಿಜ ಕಣೆ, ನೀನು ಹೇಳಿದ ನಿಜ ಕಣೆ ಶ್ರೀಮತಿ. ನನಗೆ ಅವ್ರ ಬಡತನ, ನಮ್ಮನೇಲಿ ಕೂಲಿ ಕೆಲಸ ಮಾಡೋರು ಅನ್ನೋದು ಅದೆಲ್ಲ ನಿಜಾನೇ. ನನ್ಗೆ ಅವ್ರು ಕಂಡ್ರೆ ಆಗಲ್ಲ, ಅದು ಸತ್ಯನೇ. ಆದರೆ ಇವತ್ತು ನನ್ನ ಮಗಳು ಇಷ್ಟು ವರ್ಷ ನಾನು ಅಷ್ಟು ಪ್ರೀತಿಯಿಂದ ಸಾಕಿದ್ರೂ ನಮ್ಮ ಬಗ್ಗೆ ಯೋಚನೆ ಮಾಡಿದೆ ಸಾಯೋ ನಿರ್ಧಾರ ಮಾಡಿದ್ಲು ನೋಡು. ಆವಾಗ ನನ್ನ ದುರಂಕಾರ,
ಶ್ರೀಮಂತಿಕೆ ಇದೆಲ್ಲ ಮುರಿದು ಮೂಲೆ ಗುಂಪಾಗ್ಬಿಡ್ತು ಕಣೆ. ಏನು ಏನ್ರಿ ಹೇಳ್ತಿದ್ದೀರಾ ನೀವು? ಹೌದು ಶ್ರೀಮತಿ, ನನ್ನ ಮಗಳು ನನ್ನ ಬಗ್ಗೆ ಯೋಚನೆ ಮಾಡ್ದೇನೆ ಸಾಯೋ ನಿರ್ಧಾರ ಮಾಡಿದಾಳೆ ಅಂದರೆ ನೀನೇ ಯೋಚನೆ ಮಾಡು. ಆ ಕೀರ್ತನನ್ನ ಅವಳು ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ. ಮೊದಲೆಲ್ಲ ಅವನ್ ಕಂಡ್ರೆ ಉರ್ದು ಬೀಳ್ತಾ ಇದ್ಲು, ಅವನನ್ನ ತುಂಬ ಅವಮಾನ ಮಾಡ್ತಾ ಇದ್ಲು. ಆದರೆ ಇವಾಗ ಅವನನ್ನೇ ಇಷ್ಟಪಡ್ತಿದ್ದಾಳೆ ಅಂದರೆ ಅವಳು ಅವಳು ಅವನನ್ನ ಎಷ್ಟು ನಂಬ್ತಿದ್ದಾಳೆ, ಅವನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ, ನೀನೇ ಯೋಚನೆ ಮಾಡು. ನಿಜ ರೀ, ಆ ಹುಡ್ಗ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವನು. ನನ್ನ ಮಗಳು ಅವನ ಜೊತೆ ಮದುವೆ ಆದ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ನನಗೆ ಖುಷಿನೇ. ನಾನು ನೋಡಿರೋ ಹುಡ್ಗ ಊರು ಮನೆಯವನು, ಅವನೇನು ಅನ್ನೋದು ನಮಗೆ ತುಂಬಾ ಚೆನ್ನಾಗೇ ಗೊತ್ತು. ನಮ್ಮ ಮಗಳು ಅವನ ಜೊತೆ ಸುಖವಾಗಿರ್ತಾಳೆ ಅಂತಾನೆ ನಾನು ಬಯಸ್ತೀನಿ. ಆದ್ರೆ ನಿಮ್ಮ ನೆಂಟರು ದಿಷ್ಟರು ಎಲ್ಲ ನಿಮ್ಮನ್ನ ನೋಡಿ ಆಡ್ಕೊಳ್ತಾರೆ, ಅವಾಗೇನ್ರಿ ಮಾಡ್ತೀರಾ? ಶ್ರೀಮತಿ, ನೀನು ನೆಂಟ್ರು ದಿಷ್ಟ್ರ ಬಗ್ಗೆ ಯೋಚನೆನೇ ಮಾಡಬೇಡ. ನೆಂಟ್ರು ದಿಷ್ಟ್ರು ಆಡ್ಕೊಳ್ತಾರೆ ಅಂತ ಹೇಳಿ ನನ್ನ ಮಗಳಿಗೆ ಇಷ್ಟ ಆಗದೆ ಇರೋ ಸಂಬಂಧನ ಕರ್ಕೊಂಡು ಬಂದು ಅವಳ ಜೊತೆ ಮದುವೆ ಮಾಡಿದ್ರೆ ಆಮೇಲೆ ಅವಳು ಕೊರಗ್ತಾ ನರಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಜೀವನ ಪೂರ್ತಿ ನಾವು ಸಂಕಟ ಪಡ್ಬೇಕಲ್ವೇನೆ. ಯಾವಾಗಲೂ ನನ್ನ ಮಗಳಿಗೆ ದುರಂಕಾರ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಎಲ್ಲ ನಿಮ್ಮ ಗುಣನೇ ಅಂತ ಹೇಳ್ತಿದ್ದೆ ಅಲ್ವಾ. ಆದರೆ ಇತ್ತಿತ್ಲಗೆ ಸುರಕ್ಷಾ ತುಂಬಾನೇ ಬದಲಾಗಿದ್ದಾಳೆ. ಬಹುಶಃ ಇದೆಲ್ಲ ಆ ಹುಡುಗನ ಕೈ ಚಳಕ ಅನ್ಸುತ್ತೆ. ಹಾಗಾಗಿನೇ ಅವನನ್ನ ಇಷ್ಟಪಡ್ತಿದ್ದಾಳೆ. ನಾನು ಕೂಡ ಆ ಹುಡುಗನ ನೋಡಿದ್ದೀನಿ. ಅವನಿಗೆ ಯಾವ ದುಶ್ಚಟನೂ ಇಲ್ಲ. ನನಗಿಂತ ಬಡವ ಅನ್ನೋದು ಬಿಟ್ರೆ ಇನ್ಯಾವುದೂ ಇಲ್ಲ ಕಣೆ. ಬಡತನ ಅವನಿಗಿದ್ರೆ ಏನಾಯ್ತು, ನನಗಿರೋಳು ಒಬ್ಳೆ ಮಗಳಲ್ವಾ. ಸಿರಿತನ ನಮ್ಮನೇಲಿ ತುಂಬಾನೇ ಇದೆ. ಅವನನ್ನ ನನ್ನ ಜೊತೆನೆ ಇಲ್ಲೇ ಬಿಟ್ಕೋತೀವಿ. ನನ್ನ ಮಗಳು ಅಳಿಯ ಎಲ್ರೂ ಸುಖವಾಗಿ ಸಂತೋಷವಾಗಿ ನಮ್ಮ ಜೊತೆನೇ ಇದ್ರೆ ಅಷ್ಟೇ ಸಾಕು ಕಣೆ. ನನಗೆ ಈ ನೆಂಟರು ದಿಷ್ಟ್ರು ಆಡ್ಕೊಳ್ಳೋದು ಬಿಡೋದು ಇದು ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ನನ್ನ ಮಗಳು ಖುಷಿನೇ ನನಗೆ ಮುಖ್ಯ. ನೀವೇ ಇಷ್ಟು ಧೈರ್ಯವಾಗಿದ್ದೀರಾ ಅಂದ್ರೆ ನನಗೂ ಯಾವ ಅಭ್ಯಂತರನೂ ಇಲ್ಲ ಕಣ್ರಿ. ನಮ್ಮ ಮಗಳು ನೀವು ಹೇಳ್ದಾಗೆ ಸಂತೋಷವಾಗಿ ಸುಖವಾಗಿದ್ರೆ ಅಷ್ಟೇ ಸಾಕು. ಸರಿ, ಹಾಗಾದ್ರೆ ಬನ್ನಿ ನಾವು ಕೀರ್ತನ್ ಮನೆಗೆ ಹೋಗಿ ಸಾವಿತ್ರಿ ಮತ್ತೆ ರಂಗಪ್ಪನ ಹತ್ರ ಮಾತಾಡ್ಕೊಂಡು ಬರೋಣ. ಜಮೀನ್ದಾರ್ ಗೋಪಾಲ್ ಸ್ವಾಮಿ ಮೊದಲೆಲ್ಲ ದುಡ್ಡಿನ ದುರಂಕಾರ ತೋರಿಸಿದ್ದು ನಿಜ. ಆದ್ರೆ ಅವನಿಗೆ ಮಗಳು ಖುಷಿ ಮುಂದೆ ಯಾವುದೇ ಮೇಲು ಕೀಳು ಅನ್ನೋದು ಇರಲ್ಲ. ಹಾಗಾಗಿ ಸುರಕ್ಷಾ ಇಷ್ಟಪಟ್ಟಿರೋ ಹುಡುಗ ಕೀರ್ತನ್ ಆಗಿದ್ರು ಕೂಡ ಅವನ ಜೊತೆ ಮದುವೆ ಮಾಡೋ ಸಂಪೂರ್ಣ ಮನಸಾರೆ ನಿರ್ಧಾರ ತಗೊಂಡಿರ್ತಾನೆ. ಗಂಡ ಹೆಂಡತಿ ಇಬ್ರು ಒಟ್ಟಾಗಿ ಸಾವಿತ್ರಿ ಮತ್ತೆ ರಂಗಪ್ಪನ ಮನೆಗೆ ಹೋಗ್ತಾರೆ. ಅರೆ, ಇದೇನ್ ಯಜಮಾನ್ರೆ, ಅಮ್ಮೋರ್ ಜೊತೆ ನೀವು ನಮ್ಮನೆವರೆಗೂ ಬಂದಿದ್ದೀರಾ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಇಲ್ಲಿವರೆಗೂ ಯಾಕೆ ಬರೋದಕ್ಕೆ ಹೋದ್ರಿ? ಇದೇನಿದು ದಿಢೀರಂತ ಇಷ್ಟೊತ್ತಿನಲ್ಲಿ ಇವರಿಬ್ರು ಯಾಕೆ ನಮ್ಮನೆಗೆ ಬಂದರು? ಸುರಕ್ಷಾ ಏನಾದರೂ ಬೆಳಗ್ಗೆ ನಡೆದಿರೋ ವಿಷಯನ ಹೇಳ್ಬಿಟ್ಲಾ ಹೇಗೆ? ಇವಾಗ ಏನಾದರೂ ಇವರು ನಂದೇ ತಪ್ಪು ಅಂದ್ಕೊಂಡ್ರೆ ಹೇಗೆ ಸಮರ್ಥನೆ ಮಾಡೋದು? ರಂಗಪ್ಪ, ನಿನ್ನ ಹತ್ರನೇ ಸ್ವಲ್ಪ ಮಾತಾಡಬೇಕಿತ್ತು, ಹಾಗಾಗಿ ನಾವೇ ಬಂದ್ವಿ. ಏನು ಪರವಾಗಿಲ್ಲ ಬಿಡು. ಏನು ಯಜಮಾನ್ರೆ, ನನ್ನ ಹತ್ರನೇ ಮಾತಾಡಬೇಕಿತ್ತಾ? ಅದೇನು ವಿಷಯ ಅಂತ ಹೇಳಿ. ಮೊದಲು ಬನ್ನಿ ಕುತ್ಕೊಳ್ಳಿ ಯಜಮಾನ್ರೆ. ಗೋಪಾಲ್ ಸ್ವಾಮಿ ಮನೇಲಿ ನಡೆದಿರೋ ಪ್ರತಿಯೊಂದು ವಿಷಯನೂ ಸಾವಿತ್ರಿ ಮತ್ತೆ ರಂಗಪ್ಪನ ಎದುರಿಗೆ ಹೇಳ್ತಾನೆ. ಏನು ಏನು ಹೇಳ್ತಿದ್ದೀರಾ ಯಜಮಾನ್ರೆ ನೀವು? ಇವಾಗ ಚಿಕ್ಕಮ್ಮರು ಹೇಗಿದ್ದಾರೆ? ರಂಗ, ನೀವು ಗಾಬರಿ ಆಗೋ ಅಂಥದ್ದು ಏನೂ ಆಗಿಲ್ಲ. ಸಮಯಕ್ಕೆ ಸರಿಯಾಗಿ ನನ್ನ ಹೆಂಡತಿ ನೋಡಿದ್ರಿಂದ ಸುರಕ್ಷಾನ ಬಚಾವ್ ಮಾಡೋಕ್ಕಾಯ್ತು. ಅವಳು ಏನೋ ತಿಳಿದೇನೆ ಈ ತಪ್ಪು ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ನಾನು ಅವಳಿಗೆ ಬುದ್ಧಿ ಹೇಳಿದ್ದೀನಿ. ಹೌದು ಯಜಮಾನ್ರೆ, ನೀವು ನೀವು ಅವ್ರಿಗೆ ಬುದ್ಧಿ ಹೇಳಿದ್ದು ಒಳ್ಳೇದಾಯ್ತು ನೋಡಿ. ಅವರೇನೋ ತಿಳಿದೇನೆ ನನ್ನ ಮಗನ ಇಷ್ಟಪಟ್ಬಿಟ್ಟಿದ್ದಾರೆ. ಇವನ ಹತ್ರ ಏನಿದೆ ಹೇಳಿ? ನಾವು ನಿಮ್ಮನೆಗೆ ಕೆಲ್ಸಕ್ಕೆ ಬರೋರು, ನಮ್ಮಂಥವ್ರನ್ನೆಲ್ಲ ಮದುವೆ ಆಗಿ ಜೀವನ ಸಾಗಿಸೋದಕ್ಕಾಗತ್ತಾ? ಅವರು ನಿಮ್ಮನೆ ರಾಜ್ಕುಮಾರಿ. ನಿಮ್ಮ ಹಾಗೆ ಇರೋ ಯಾವುದಾದ್ರೂ ಒಬ್ಬ ಪುಟ್ಟ ರಾಜ್ಕುಮಾರನ್ಗೆ ಅವ್ರನ್ನ ಮದುವೆ ಮಾಡಿಕೊಟ್ರೆ ಅವ್ರು ಸುಖವಾಗಿರ್ತಾರೆ. ಸಾವಿತ್ರಿ, ನೀನು ಹೇಳ್ತಿರೋದು ನಿಜ. ಆದರೆ ಆ ಪುಟ್ಟ ರಾಜ್ಕುಮಾರ ನಿನ್ನ ಮಗನೇ ಆಗಿರಲಿ ಅನ್ನೋದು ನನ್ನ ಮಗಳ ಆಸೆ. ಹಾಗಾಗಿ ನನ್ನ ಮಗಳ ಆಸೆನ ನಾನು ಅಲ್ಲ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡೋನೇ ಅಲ್ಲ. ಹಾಗಾಗಿ ನಿನ್ನ ಮಗನ ಜೊತೆ ನನ್ನ ಮಗಳು ಮದುವೆ ಮಾಡಬೇಕು ಅಂತ ನಾನು ಮತ್ತೆ ಶ್ರೀಮತಿ ನಿರ್ಧಾರ ಮಾಡಿದ್ದೀವಿ. ಕೀರ್ತನ್ ಸುರಕ್ಷಾ ತಾನಾಗಿ ಬಂದು ಪ್ರಪೋಸ್ ಮಾಡಿದಾಗ ಅವ್ರ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ದ. ಆದ್ರೆ ಇವಾಗ ಗೋಪಾಲ್ ಸ್ವಾಮಿನೇ ಖುದ್ದಾಗಿ ತನ್ನ ಮಗಳ ಪರವಾಗಿ ಕೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ.
ಇವಾಗ ಅವ್ರ ಮಾತಿಗೆ ಕೀರ್ತನ್ ಏನ್ ಹೇಳ್ತಾನೆ? ಈ ಮದ್ವೆ ತನಗಿಷ್ಟ ಇಲ್ಲ ಅಂತ ಹೇಳ್ತಾನೋ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.